टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸರ್ ಈ ಬಾರಿಯ ಫಿಲ್ಮ್ ಫೆಸ್ಟಿವಲ್ ಸಾಕಷ್ಟು ಚರ್ಚೆಗ್ರಾಸ ಆಗಿತ್ತು. ಅದರ ಮಧ್ಯೆನೂ ಕೂಡ ಸಕ್ಸಸ್ಫುಲ್ ಆಗಿ ಒಂದಷ್ಟು ಸಿನಿಮಾಗಳು ಪ್ರದರ್ಶನ ಆಗ್ತಿದೆ, ಚರ್ಚೆಗಳಾಗ್ತಿದೆ. ಖುಷಿ ಇದೆ ಸರ್, ವ್ಯವಸ್ಥೆ ಎಲ್ಲ ಸರಿ ಇತ್ತ ಹೇಗೆ ಅಂತ ಈ ಬಾರಿ? ನನಗೇನು ಕುಂದು ಕೊರತೆಗಳೇನು ಕಾಣ್ತಾ ಇಲ್ಲ. ಯಾಕಂತಂದರೆ ಇದೇ ಮೊದಲನೇ ಸಾರಿ ನಾನು ಇಷ್ಟು ಫುಲ್ ಫ್ಲೆಡ್ಜ್ಡ್ ಆಗಿ ತೊಡಗಿಸ್ಕೊಂಡಿರೋದು ಫಿಲ್ಮ್ ಫೆಸ್ಟಿವಲಲ್ಲಿ. ಬಟ್ ಇಲ್ಲಿವರೆಗೆ ಕೂಡ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಬಗ್ಗೆ ಬಹಳ ಒಳ್ಳೆಯ ಮಾತುಗಳನ್ನೇ ಆಲ್ ಓವರ್ ನಾವು ಕೇಳ್ಕೊಂಡು ಬಂದಿದ್ದೀವಿ. ಈ ಸರಿ ನನ್ನ ಚಿತ್ರ ಕೂಡ ಇರೋದ್ರಿಂದ ನಮ್ಮ ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕ ಸಂತೋಷ್ ಮಾಡ ಅವರ ಚಿತ್ರ, ಅದರಲ್ಲಿ ನಾನು ಒಂದು ಪ್ರಮುಖವಾದ ಪಾತ್ರದಲ್ಲಿ ಮಾಡಿದ್ದೀನಿ, ಪಿದಾಯಿ ಅನ್ನೋ ಒಂದು ಚಿತ್ರದಲ್ಲಿ. ಸೊ ಅದು ಇವತ್ತು ಈ ಫೆಸ್ಟಿವಲಲ್ಲಿ ಕಾಂಪಿಟೇಷನಲ್ಲಿ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ಹೆಚ್ಚು ಮುತುವರ್ಜಿ ವಹಿಸಿ ನಮ್ಮ ಚಿತ್ರ ಪ್ರಮೋಟ್ ಮಾಡೋದಲ್ಲದೆ ಬೇರೆಯವರ ಎಲ್ಲ ಚಿತ್ರಗಳನ್ನು, ಬಟ್ ಹಿಂದೆ ನಾನು ಅಲ್ಲೊಂದು ಇಲ್ಲೊಂದು ಚಿತ್ರಗಳನ್ನು ಬಂದು ನೋಡ್ಕೊಂಡು ಹೋಗಿದ್ದಿದೆ ಹಿಂದಿನ ಚಿತ್ರೋತ್ಸವಗಳಲ್ಲಿ. ಈ ಸರಿ ಒಂದಷ್ಟು ಬಿಡುವಿನ ಸಮಯನೂ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಒಂದಷ್ಟು ಚಿತ್ರಗಳನ್ನು ನೋಡ್ತಾ ಇದ್ದೀನಿ. ಜೊತೆಗೆ ನಮ್ಮ ಚಿತ್ರದ ಕೆಲಸನೂ ನಡೀತಾ ಇದೆ. ನಿನ್ನೆ ಪಿದಾಯಿ ಪ್ರದರ್ಶನಗೊಂಡಿದೆ. ಭಾಳ ಅದ್ಭುತವಾದಂಥ ರೆಸ್ಪಾನ್ಸ್ ನನಗೆ ಆಡಿಯನ್ಸ್ ಕಡೆಯಿಂದ ಸಿಕ್ಕಿದೆ. ಅಂದರೆ ನಮ್ಮ ಚಿತ್ರಕ್ಕೆ, ನಮ್ಮೆಲ್ಲರ ಪಾತ್ರಗಳಿಗೆ. ಆ್ಯಂಡ್ ಮೀಡಿಯಾ ಕಡೆಯಿಂದನೂ ಕೂಡ ಬಹಳ ಒಳ್ಳೆ ಮಾತುಗಳನ್ನು ಕೇಳ್ಪಡ್ತಿದ್ದೀವಿ. ಖುಷಿಯಾಗಿದೆ. ಸರ್, ಕಲಾವಿದರಿಗೆ ಎಲ್ಲ ಒಂದು ಕಡೆ ಒಗ್ಗಟ್ಟಿಲ್ವೇನೋ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ನಟ್ಟು ಬೋಲ್ಟು ನನ್ನ ಕೈಯಲ್ಲಿದೆ ಅಂತ ಒಂದು ಹೇಳಿಕೆ ಕೊಡ್ತಾರೆ. ನೀವು ಕಲಾವಿದರೆಲ್ಲರೂ ಕೂಡ ಮೌನ ಮುರಿಬೋದಿತ್ತು. ಅದು ಯಾವ ರೀತಿ ನಟ್ಟು ಬೋಲ್ಟು DKಶಿ ಅವ್ರ ಕೈಯಲ್ಲಿದೆ ಯಾಕಂದ್ರೆ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಅವರು ಇವತ್ತು ಇರ್ತಾರೆ, ನಾಳೆ ಹೋಗ್ತಾರೆ. ಸೊ ನೀವು ಕಲಾವಿದರು ಯಾಕೆ ಎಲ್ಲರೂ ಸೈಲೆಂಟ್ ಆದ್ರಿ? DKಶಿಗೆ ಹೆದರಿದ್ರ ನೀವೆಲ್ಲರೂ ಅಂತ? ಇಲ್ಲ, ಮಾತಂತಲ್ಲ. ಆಮೇಲೆ ನಾವು ಪ್ರತಿಯೊಂದು ಪದನೂ ಪ್ರತಿಯೊಂದು ವಾಕ್ಯನೂ ಯಾವುದೋ ಒಂದು ಇದರಲ್ಲಿ ಹೇಳಿದಾಗ ಅದನ್ನು ಅದೇ ರೀತಿಯಲ್ಲಿ ಒಡೆದು ಮಾಡಿ ಪದಗಳನ್ನು ಎಳೆದು ಅರ್ಥ ಮಾಡಿಸ್ಕೊಳ್ಳೋದು ಅಥವಾ ಅರ್ಥ ಮಾಡ್ಕೊಳ್ಳೋದು ತಪ್ಪು ಅಂತ ಅನಿಸುತ್ತೆ. ಯಾವುದೇ ಆಗಲಿ ಅದು ಯಾವುದು ಶಾಶ್ವತವಲ್ಲ. ಶಾಶ್ವತ ಯಾವುದಪ್ಪ ಅಂತಂದರೆ ಚಿತ್ರಗಳು, ಚಿತ್ರೋತ್ಸವಗಳು. ಆಮೇಲೆ ಅಧಿಕಾರನೂ ಶಾಶ್ವತ ಅಲ್ಲ, ಬರ್ತಾರೆ ಹೋಗ್ತಾರೆ. ಅದು ಯಾವ ಅಕಾಡೆಮಿ ಆಗ್ಬೋದು, ಯಾವ ಸರ್ಕಾರಗಳಾಗ್ಬೋದು, ಏನೇ ಆಗ್ಬೋದು. ಬಟ್ ನಮಗೆ ಜನಸಾಮಾನ್ಯ ಬೇಕಾಗಿರೋದು ಒಂದು, ಇವರಿಂದ ಒಳ್ಳೆ ಕೆಲಸಗಳು ಯಾರ್ಯಾರು ನಾವು ಆಯ್ಕೆ ಮಾಡ್ತೀವಿ, ಅಧಿಕಾರ ಕೊಡ್ತೀವಿ, ಅವ್ರು ಬಂದು ಈ ಥರದ ಅಕಾಡೆಮಿಗಳನ್ನು, ಈ ಥರದ ಚಿತ್ರೋತ್ಸವಗಳನ್ನು ಜನಸಾಮಾನ್ಯರಿಗೆ ಮುಂದಿನ ದಿವಸಗಳಲ್ಲಿ ಅದು ಅದ್ಭುತವಾಗಿ ಕೆಲಸ ಮಾಡುವ ನಿಟ್ಟಿನಲ್ಲಿ ಮಾಡಬೇಕು. ಹಾಗಾಗಿ ಇದು ಯಾರ್ದು ಒಬ್ಬರದಲ್ಲ ಆಸ್ತಿ. ಇದು ಎಲ್ಲರೂ ಬರಬೇಕು, ಎಲ್ಲರೂ ಸೇರ್ಕೋಬೇಕು, ಎಲ್ಲರೂ ಖುಷಿ ಪಡಬೇಕು, ಮುಂದಿನ ಪೀಳಿಗೆಗೆ ನಾವೇನಾದರೂ ಕೊಟ್ಟು ಹೋಗಬೇಕು.